ಇವತ್ತೊಂದು ಸಣ್ಣದ ಲಾಗನ್ನು ತಂದಿದ್ದೇವೆ ನಿಮಗೋಸ್ಕರ. ತುಂಬ ಸಮಯ ಆಯಿತು. ಸಣ್ಣದಾಗಿರುವಂಥ ರೆಸಿಪಿಯನ್ನು ಕೂಡ ತಂದಿದ್ದೇವೆ. ಯಾವ ರೆಸಿಪಿ? ಯಾವ ರೆಸಿಪಿ? ಚಟ್ಟೆ? ಅವರಿಗೆ ಗೊತ್ತಿಲ್ಲ, ರೆಸಿಪಿ ಮಾಡೋರಿಗೆ ಗೊತ್ತಿಲ್ಲ ಯಾವ ರೆಸಿಪಿ. ಹೇಳಿ ಎದ್ದೇಳಿ ಗುರಿ ಮುಟ್ಟೋದನ್ನಾಗ ನಿಲ್ಲದಿರಿ ಅಲ್ಲ. ನಾ ಹೇಳೋದು ಕೇಳಿ. ಮೊದಲಿಗೆ ಎಂತ ಮಾಡ್ಬೇಕಂದ್ರೆ ಸಣ್ಣ ಸಾಬಾಕಿ ಸ್ಪೆಷಲ್ ಆಗಿರುವಂತಹ ಒಂದು ಐಟಮ್ ಅನ್ನು ಮಾಡ್ತೇವೆ. ಸಾಬಾಕಿ ಅದು ವಡ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿ ನೋಡುವ ಗೆಳೆಯರೆ, ಯಾವ ಸಾಬಾಕಿಯ ಸ್ಪೆಷಲ್ ಆಗಿರುವಂಥ ವಡೆವನ್ನು ಮಾಡ್ತೇವೆ. ಈಗ ಹೇಗೆ ಎಂಬ ತಿಳಿಸಿ, 1 ಕಪ್ ನಿಮಗೆ ಸಾಬಾಕಿ ಬೇಕು. ಎಷ್ಟು? 1 ಕಪ್ ಅಂದ್ರೆ 200 ಗ್ರಾಮ್ ಅಲ್ಲ? ಎಷ್ಟು? 200. ಹೌದು ಅಲ್ಲಿ ಹಾಕಿ ಪಾತ್ರೆಗೆ ಹಾಕ್ತಿದ್ರೆ. ಈಗ ನೋಡಿ, ಚಂದ ಮಾಡಿ ಪಾತ್ರೆಗೆ ಹಾಕ್ಬೇಕು. ಎಂತ ಹಾಕ್ಬೇಕು? ಎಲ್ಲಿ ಹಾಕ್ಬೇಕು? ಪಾತ್ರೆಗೆ ಹಾಕಿದ್ದಾರೆ. ಈಗ ನೆಕ್ಸ್ಟ್ ಯಾವುದನ್ನು ಹಾಕ್ಬೇಕು ನೀವು? ಜೀರಿಗೆಯನ್ನು ಸ್ವಲ್ಪ. ಎಷ್ಟು? 2 ಸ್ಪೂನು. ಅವರ ಕೈಯಿಂದ ಹಾಕೋದು, ನೀವು 2 ಸ್ಪೂನಿಂದ ಹಾಕಿ ಆಯ್ತಾ. ಸ್ಪೆಷಲ್ ಆಗಿರೋ ರೆಸಿಪಿ ಸ್ವಲ್ಪ ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಅಂದ್ರೆ ರೆಸಿಪಿಯನ್ನು ಹುಡ್ಕೊಂಡು ಬರ್ತೇವೆ, ಹೌದಲ್ವಾ? ಈಗ ಎಕ್ಸ್ಪೆರಿಮೆಂಟ್ ಆಗ್ತಾ ಉಂಟು ರೆಸಿಪಿ ಅದು. ಈಗ ನೆಕ್ಸ್ಟ್ ಯಾವ್ದನ್ನು ಹಾಕ್ತೀರಿ? ಸ್ವಲ್ಪ ಪುದೀನವನ್ನು ಹಾಕಿ, ಸ್ವಲ್ಪ ಪುದೀನವನ್ನು ಹಾಕ್ಬೇಕು. ಸ್ವಲ್ಪ ಪುದೀನ ಅಂದ್ರೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬಹುದು. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ತೇವೆ. ಮತ್ತೆ ನೆಕ್ಸ್ಟ್ ಯಾವ್ದು? ಇದು ಯಾವ್ದು? ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ರೆ. ಕೊತ್ತಂಬರಿ ಸೊಪ್ಪು ನೋಡು. ಎಂತ ಹೇಳ್ತೀರಾ? ಕೊತ್ತಂಬರಿ ಸೊಪ್ಪು ಹಾಕಿದ್ರ? ಕೊತ್ತಂಬರಿ ಸೊಪ್ಪು ಆದ ನಂತರ ನೆಕ್ಸ್ಟ್ ಯಾವ್ದು? ಕಾಯಿ ಮೆಣಸು. ಯಾವುದು? ಕಾಯಿ ಮೆಣಸನ್ನು ಹಾಕಬೇಕು. ಸ್ವಲ್ಪ ಎಷ್ಟು ಹಾಕ್ಬೇಕು? 3 ಹಾಕಿದರೆ ಖಂಡಿತವಾಗಿ ನೀವು ಕೂಡ 3 ಹಾಕಿ. 200 ಗ್ರಾಮ್ ಸಾಬಾಕಿಗೆ ನೈಲಾನ್ ಸಾಬಾಕಿ ಬರ್ತದೆ, ಅದೇ ರೀತಿ ಇದು ಸಾಬಾಕಿ. ಮತ್ತೆ 1 ನೀರುಳ್ಳಿ. ಹೌದು ಹುಲಿಯಾ? ನೀರುಳ್ಳಿ ಹಾಕ್ಬೇಕು. ಚಂದ ಮಾಡಿ ಒಂದು ನೀರುಳ್ಳಿಯನ್ನು ಹಾಕ್ಬೇಕು. ಸಪುರ ಅಲ್ಲ, ಸಣ್ಣ ಮಾಡಬೇಕು. ಸ್ವಲ್ಪ ಕನ್ನಡದಲ್ಲಿ ಬೇಕಿದ್ದಾರೆ. ಈಗ ನೆಕ್ಸ್ಟ್ ಯಾವುದನ್ನು ಹಾಕ್ಬೇಕು? ನೆಕ್ಸ್ಟ್ ನೀವು ಶುಂಠಿಯನ್ನು ಹಾಕ್ಬೇಕಲ್ಲ? ಶುಂಠಿಯನ್ನು ಹಾಕ್ಬೇಕು. ಆದ ನಂತರ 1 ಕಪ್ ಕಡಲೆ ಬೀಜವನ್ನು ಸಣ್ಣ ಮಾಡಿ ಮಿಕ್ಸಿಯಲ್ಲಿ, ಅಂದ್ರೆ ಸಣ್ಣ ಅಲ್ಲ, ಸ್ವಲ್ಪ ದಪ್ಪ ಇರ್ಬೇಕು. ಸ್ವಲ್ಪ ಹೇಗೆ ಹದ ದಪ್ಪ ನೋಡಿ. ಅವ್ರ ಹಾಕ್ತಾರೆ, ಜಾರಿಗೆ ಹಾಕ್ತಾರೆ. ಒಂದು ಕಪ್ ತಗೊಳ್ಳಿ. ಯಾವ್ದು ಕಡಲೆ ಬೀಜ? ನೆಲಕಡಲೆ. ಅದು ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತುಂಟಾ? ಎಂತ? ನೆಲಕಡಲೆ ತುಳುವಲ್ಲಿ ಹೇಳುದು ಮಾರೆ, ಗೊತ್ತಿಲ್ಲ ಗಾಯ್ಸ್. ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನೆಲಕಡಲೆಗೆ ಕನ್ನಡದಲ್ಲಿ ಈ ಬೀಜಕ್ಕೆ ಅಂದ್ರೆ ಈ ಕಡಲೆಗೆ ಎಂತ ಹೇಳ್ತಾರೆ ಗೊತ್ತಿಲ್ಲ ನಮ್ಗೆ. ಈಗ ಮಿಕ್ಸಿಯಲ್ಲಿ ರುಬ್ತಾರೆ ನೋಡುವ ಗೆಳೆಯರೆ. ಮಿಕ್ಸಿಯಲ್ಲಿ ರುಬ್ಬುತ್ತಾರುವ. ಮಿಕ್ಸಿಯಲ್ಲಿ ಚಂದ ಮಾಡಿ ಒಂದು ರುಬ್ಬುವ. ಅಲ್ಲ, ತುಳುವಲ್ಲಿ ನೆಲಕಡಲೆ, ಕನ್ನಡದಲ್ಲಿ ಬೇರುಂಟಾ? ನೀ ಎಂತ ಮಾರೆ? ಸಣ್ಣಗಿರು, ಚಂದ ಮಾಡಿ ಆರಾಮ್ಸೆ ಇಡೀರಿ ಮಾರೆ. ರಟ್ಟಬಹುದು ಮುಖಕ್ಕೆ ಇನ್ನು. ಸಾಕು 1 ರೌಂಡ್ ಗ್ರೈಂಡಲ್ಲಿ ನೋಡು. ಜಾಸ್ತಿ ಹೊಡಿ ಆಯ್ತು. ಓ ಮೈ ಗಾಡ್. ಇರ್ಲಿ ಏನಾಗಲಿಲ್ಲ. ಉಂಟು ಸಾಕು. ಅದು 1 ರೌಂಡ್ ನಾವು 1 ರೌಂಡ್ ಹೀಗೆ ಮಾಡಿದಷ್ಟೇ. ಅಷ್ಟು ಬೇಗ ಇದಾಯ್ತಲ್ಲ. ಎಂತ ಮಾರೆ? ಹಾಗಾಯ್ತು, ಎಪ್ಪಾಯ್ತು. ಈಗ ಅದನ್ನು ಹಾಕ್ಬೇಕು, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಆರಾಮ್ಸೆ ಮಿಕ್ಸಿಂಗ್ ಆಗಿದೆ. ಒಳ್ಳೆ ಮಿಕ್ಸಿಂಗ್ ಆಯಿತು. ಆದ ನಂತರ ನೀವು ನೆಕ್ಸ್ಟ್ ಯಾವ್ದನ್ನ ಹಾಕ್ಬೇಕು? ಒಂದು ಬಟಾಟೆಯನ್ನು ಬೇಯಿಸಬೇಕು. ಬೇಯಿಸಿ ಅದನ್ನ ಅದಕ್ಕೆ ಹಾಕಿ ಹೇಳ್ತೇನೆ. ಸ್ಮ್ಯಾಶ್ ಮಾಡಿದಲ್ಲ ನೀವು, ಅದಕ್ಕೆ ಹಾಕಿ ಸ್ಮ್ಯಾಶ್ ಮತ್ತೆ ಹಾಕಿ. ಬಟಾಟೆ ಹಾಕುವ ಮೊದಲು ಒಂದು ನಿಮಗೆ ಉಪ್ಪು ಹಾಕ್ಲಿಕ್ಕಿಲ್ವಾ ಮಾರೆ? ಮತ್ತೆ ಉಪ್ಪು ಹಾಕಿ. ಇಲ್ಲಿಯಾ ಡಬ್ಬಿ? ಎಂತ ಮಾರೆ ಎಂತ ಆಚೆ ಹೋಗುದು ಮಾರೆ? ಉಪ್ಪು ಹಾಕ್ಲಿಕ್ಕೆ ಗೊತ್ತಿಲ್ಲ ನಿಮ್ಗೆ? ಎಂತ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೇಕು. ಜಾಸ್ತಿ ಹಾಕ್ಬೇಕು. ಎಂತ ಆಗ್ತದೆ? ಯಾರಲ್ಲಿ ತಿನ್ಬೇಕು, ನೀರು ಕುಡಿಬೇಕು. ಈಗ ಚಂದ ಸ್ಮ್ಯಾಶ್ ಅಂದ್ರೆ ಒಟ್ಟು ಮಿಕ್ಸ್ ಮಾಡಬೇಕು. ಒಳ್ಳೆ ಮಿಕ್ಸಿಂಗ್, ಕೈಯಿಂದ ಕಿವುಚಿ ಹಾಗೆ ರಭಸ. ಅದು ಸಾಬಕ್ಕಿ ಯಾಕೆ ಹಾಕೋದ್ರೆ ಅಂದರೆ ಅದು ವಡ ಚೆನ್ನಾಗಿ ಬರ್ತದೆ ಕೈಗೆ. ಅಂದರೆ ಸಾಬಕ್ಕಿ ಅಲ್ಲ, ಬಟಾಟೆ ಯಾಕೆ ಹಾಕೋದಂದರೆ ಸಾಬಕ್ಕಿ ಒಳ್ಳೆ ಇದಾಗ್ತದೆ ಅಂತ ಹೇಳಿ ಹೀಗೆ ಬರ್ತದೆ. ಒಳ್ಳೆ ಸ್ಮ್ಯಾಶ್ ಆಯ್ತಾ? ಆರಾಮ್ಸೆ. ಈಗ ಎಣ್ಣೆ ಇಡಿ ಹೇಳ್ತೇನೆ. ಜಾಸ್ತಿ ಸ್ಮ್ಯಾಶ್ ಮಾಡಬೇಡಿ, ಮತ್ತೆ ಆ ಕೈಗೆ ಅಂಟ್ತದೆ, ಮತ್ತೆ ಇದಾಗುದಿಲ್ಲ. ಅರ್ಥ ಆಯ್ತಾ? ಎಂತ ಜಾಸ್ತಿ ಸ್ಮ್ಯಾಶ್ ಮಾಡಿದರೆ ಅದು ಒಳ್ಳೆ ಬರಬೇಕು ಕೈಗೆ. ತಟ್ಟುವಾಗ ಕೈಯಲ್ಲಿ ಒಳ್ಳೆ ಬರಬೇಕು ವಡ. ಎಂತ ಬರ್ತದಲ್ಲ, ಚಂದ ಮಾಡಿ ಸ್ಮ್ಯಾಶ್ ಮಾಡಿ ಆಯ್ತಾ? ಒಳ್ಳೆ ಜನ ಮಾಡಿ ಕುಕ್ಕಿಂಗ್ ಬ್ಲಾಗ್ ಒಳ್ಳೆ ಮಾಡ್ತಾರೆ. ಹಾಗೆ ಸ್ಮ್ಯಾಶ್ ಮಾಡಬೇಕು. ಹಾಗೆ ಹೌದು ಹುಲಿಯಾ? ಒಳ್ಳೆ ಬೇಕಾ? ಆಯ್ತಲ್ಲ. ನೆಕ್ಸ್ಟ್ ಎಂತ ಮಾಡಬೇಕು?
ಬಣಲೆಯಲ್ಲಿ ಎಣ್ಣೆ ಇಡಿ ಮಾರೆ, ಬಣಲೆಯಲ್ಲಿ ಎಣ್ಣೆ ಇಡಿ. ಬಣಲ್ ನೋಡಿರಾ? ಬಣಲ್ ನೋಡಿ, ಫಾರಿನದು ಬಣಲೆಯ. ಕೈ ಇಲ್ಲದ, ಕೈ ನೇಲ್ತಾ ಉಂಟಾ ಬಣಲೆದ್ದು? ಎಂತ ಕೈ ನೇಲ್ತಾ ಉಂಟು ಬಣಲೆದ್ದು? ಎಂತ ವಿಷಯ ಅಂತ? ಈಗ ಎಣ್ಣೆ ಹಾಕಿದೆ, ಎಣ್ಣೆ 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 ಉಂಟು, ಎಣ್ಣೆ ಎಣ್ಣೆ ಇದರಲ್ಲಿ ಇರ್ತದೆ. ಹಾಕಿ ಬೆಂಕಿ ಹಚ್ಚಿ ಬೂಮ್. ಓ ಎಂತ ಗ್ಯಾಸಲ್ಲಿ ಕಸ ಉಂಟಾ ಮಾರೆ? ಸಣ್ಣ ಬರ್ತದೆ. ಮೆಲ್ಲ ಮೆಲ್ಲ ಆರಾಮ್ಸೆ ಆರಾಮ್ಸೆ. ಎಂತ ಪಟಾಕಿ ಬಿಡುದ ಬರಬಾಕಿ? ಗ್ಯಾಸ್ ಹೊತ್ತಿಸು ಮಾರೆ, ಮೆಲ್ಲ ಮೆಲ್ಲ ಆರಾಮ್ಸೆ. ಹಾಂ ಈಗ ಹತ್ತಿಸು. ಅದು ಕಸ ಇದ್ರೆ ಹಾಗೆ ಆಗ್ತದಲ್ಲ? ಹೌದು. ಎಂತ ಕಸ ಇದ್ರೆ ಹಾಗೆ ಆಗ್ತದೆ. ಹಾಂ ಕಸ ಇದ್ರೆ ಹಾಗೆ ಆಗ್ತದೆ. ಹೌದು. ಎಣ್ಣೆ ಹಾಕ್ತಾರೆ ಈಗ. ಒಳ್ಳೆ ಒಂದು ಪರಿಶುದ್ಧವಾದ ಎಣ್ಣೆ. ಯಾವ್ದು ಎಣ್ಣೆ? ಸನ್ಫ್ಲವರಾ? ಸನ್ಫ್ಲವರ್ ಎಣ್ಣೆಯನ್ನು ಹಾಕ್ತಿದ್ದಾರೆ. ಯಾಕಂದ್ರೆ ಅದರಲ್ಲಿ ಕಲುಷಿತವಾದ ಎಣ್ಣೆ ಇಲ್ಲ ಅಂತೆ. ಹೌದಾ? ಯಾರು ಹೇಳಿ ನಿಮಗೆ? ಎಂತ ಮಾರೆ. ಈಗ ಇನ್ನೊಂದು ಪರಿಶುದ್ಧವಾದ ಎಣ್ಣೆಯನ್ನು ಬಾಟಲಲ್ಲಿ ಕೂಡ ಹಾಕಿಟ್ಟಿದ್ದಾರೆ. ಅದನ್ನು ಕೂಡ ಹಾಕ್ತಿದ್ದಾರೆ. ಮಿಕ್ಸ್ ಆಯ್ತು. ಮುಳುಗ್ಬೇಕಲ್ಲ, ಒಂದು ಮುಳುಗು ಮತ್ತೆ ಚಾಟ. ಅದು ವಡ ಮುಳುಗಿಲ್ಲದ್ರೆ ವಡ ಆಗ್ತದವ. ಎಂತ ಮಾರೆ ನೀವು. ಒಳ್ಳೆ ಬಿಟ್ಟಿದ್ದಾರೆ ನೋಡುವ. ಅದ್ಭುತವಾಗಿರುವಂತ ಎಣ್ಣೆ, ಪರಿಶುದ್ಧವಾದಂತ ಎಣ್ಣೆ ಅಂತೆ. ಈಗ ಸರಿ ಕುದಿಬೇಕು. ಸರಿ ಕುದಿಬೇಕು. ಸರಿ ಬಿಸಿ ಆಗ್ಲಿಲ್ಲದ್ರೆ ಚಂಡಿ ಬಿಟ್ರೆ ಏನಾಗ್ತದೆ? ಚಂಡಿ ಆದ್ರೆ ಅದು ವಡೆ ಮೇಲೆ ನಿಲ್ತದೆ. ವಡೆ ಹೇಗೆ? ಸಾವಕ್ಕಿ ವಡೆ. ಎಂತ ವಡೆ? ಸಾವಕ್ಕಿ ವಡೆ. ನೀವು ಇದಕ್ಕಿಂತ ಮೊದಲು ಮಾಡಿದ್ರೆ ಇದು ಫಸ್ಟ್ ಟೈಮ್ ಮಾಡೋದು. ಅದನ್ನ ಹೇಳ್ಕೊಟ್ಟ ಮಗ ಅಲ್ಲ ಮಾರೆ. ನಿಮ್ಗೆ ಅಂತ ಗೊತ್ತುಂಟು. ನಾನೊಂದು ರೆಸಿಪಿ ಹೇಳ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗಿ. ಬಿಸಿ ಆಗಿದೆ. ಮತ್ತೆ ನಾವೊಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಲೇಟ್, ನಮ್ಮ ಮನೆ ಎಲ್ಲ ಕಟ್ಲಿಕ್ಕೆ ಉಂಟಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ಬರ್ತಿಲ್ಲ. ಹೌದಲ್ವಾ? ಮಾಡ್ಲಿಕ್ಕೆ ಪುರ್ಸೋತಿಲ್ಲ. ಇವರು ಬಿಸಿ ಮಾರೆ, ಇವರು ಬಿಸಿ, ನಾ ಬಿಸಿ ಅಲ್ಲ, ಇವರು ಬಿಸಿ. ಅಲ್ಲಿ ಹೊಯ್ಗೆ ಬಂತ, ಅಲ್ಲಿ ಜಲ್ಲಿ ಬಂತ, ಅಲ್ಲಿ ಇದು ಬಂತ, ಅದು ಬಂತ ಅಂತ ತಲೆ ಬಿಸಿ ಇವರಿಗೆ. ನೋಡಿ ಕೇಳಿದ್ರೆ ಅದ್ಭುತವಾಗಿರುವಂತಹ ಒಂದು, ಈಗ ನಿಮಗೆ ಸ್ಪೆಷಲ್ ಆಗಿರುವಂತಹ ವಡವನ್ನು ಮಾಡ್ತಾ ಇದ್ದೇವೆ. ಈ ವಡವನ್ನು ನೋಡ್ತಾ ಇರುವಂತೇನೆ ಕೆಳಗಡೆ ಒಂದು ಲೈಕ್ ದ ಬಟನ್ ಉಂಟು, ಅದನ್ನು ಒತ್ತಬೇಕಲ್ಲ? ಹೌದು. ಮತ್ತೆ ನಾವು ವಿಡಿಯೋ ಮಾಡಿದ್ದಕ್ಕೆ ಅವರ ಲೈಕ್ ಒತ್ತಬೇಕು, ಅವ್ರ ಲೈಕ್ ಒತ್ತಲೇಬೇಕಲ್ಲ? ಹೌದು, ಒತ್ತಬೇಕು, ಲೈಕ್ ಒತ್ತಬೇಕು. ಮತ್ತೆ ನಿಮ್ಗೆ ಒಳ್ಳೇದಾಗ್ಲಿಲ್ಲ ಡಿಸ್ಲೈಕ್, ಎರಡು ಸಲ ಪ್ರೋತ್ಸಾಹ ಉಂಟು, ಯಾವ್ದು ಕೂಡ ಓದ್ಬೋದು, ನಿಮ್ಮ ಚಾಯ್ಸ್. ಒಳ್ಳೇದಾದ್ರೆ ಕಮೆಂಟ್ ಕೂಡ ಮಾಡ್ಬೋದಲ್ಲ? ಏನ್ ಹೇಳ್ತೀರಾ? ಎಂತ ಹೌದು ಎಲ್ಲದಕ್ಕೆ ಹೌದೌದು ಎಲ್ಲ ಹೇಳ್ತಾರೆ. ಓಡೆಗೆ ಬಿಸಿ ಆಗ್ತದೆ ನೋಡುವ. ಸ್ಮ್ಯಾಶ್ ಮಾಡಿದೆ, ಚೆಂದ ಮಾಡಿ ತಟ್ಲಿಕ್ಕೆ ಆಗ್ತದಾ ಕೈಯಿಂದ? ತಟ್ಟಿ ಇಡ್ಲಿಕ್ಕಿಲ್ಲ, ತಟ್ಟಿ ಬಿಡ್ಲಿಕ್ಕೆ ಮೇಡಮೆಲ್ಲ ಗೊತ್ತುಂಟಾ? ತಟ್ಲಿಕ್ಕೆ ಉಂಟಲ್ಲ, ಬರ್ತದಲ್ಲ? ಹೇಗೆ ಬರ್ತದೆ? ತಟ್ಟುವುದು ಹೇಗೆ? ತಟ್ಟದು ಕಲಿಸ್ಬೇಕಾ? ಬೇಡ, ರೌಂಡ್ ತಟ್ಟಬೇಕು. ಹಾಂ ಅದು ಅಷ್ಟು ದಪ್ಪ ಬರಬಾರ್ದು, ಅಷ್ಟು ದಪ್ಪ ಬರಲಿಕ್ಕಿಲ್ಲ. ಹಾಂ ಅದಕ್ಕಿಂತ ಸ್ವಲ್ಪ ಸಣ್ಣ ಆಗುದು. ಅದು ರೌಂಡ್ ಬರ್ಬೇಕು. ಹಾಂ ಅದು ಬರಲಿಲ್ಲ, ನೀವು ಸ್ಮ್ಯಾಶ್ ಮಾಡ್ಬೇಕು. ಸರಿ, ಚಂದ ಆಗಬೇಕು. ತಟ್ಟಿ ಬಿಟ್ಟು ತಟ್ಟಿ ಬಿಡಿ. ಹೇಗೆ? ತಟ್ಟಿ ಇರಲ್ಲ, ತಟ್ಟಿ ಬಿಡಿ ಹೇಳಿದ್ ನಾನು. ಚಂದ ಆಗ್ಬೇಕು. ಹಾಗೆ ಸ್ಮ್ಯಾಶ್ ಮಾಡಿ. ಈಗ ಒಂದು ತಟ್ಟಿ ನೋಡುವ. ನಿಮ್ದು ಸಣ್ಣ ಕೈ, ನನ್ನ ಅಗಲ ಉಂಟು ಕೈ ಅಷ್ಟೇ, ಗೊತ್ತಾಯ್ತಾ? ಉಪ್ಪು ಮತ್ತೆ ನೋಡುವ. ಮೊದಲೊಂದು ಬಿಡಿ. ಚಪ್ಪೆ ಆಗುದಿಲ್ವಾ? 2 ಸ್ಪೂನ್ ಹಾಕ್ಲಿಕ್ಕೆ ಅಷ್ಟೇ ಮೆಂಟುಂಟು. ನಿಮ್ದು ಸಣ್ಣ ಕೈ, ಅದು ನಿಮಗೆ ತಟ್ಲಿಕ್ಕೆ ಆಗುದಿಲ್ಲ ಅಂತ ನನಗೆ ಡೌಟ್. ಅಂದ್ರೆ ದಪ್ಪ ಮಾಡಬೇಕು, ದೊಡ್ಡ ಉಂಡೆ ಮಾಡಬಾರ್ದು, ಸಣ್ಣ ಉಂಡೆ ಮಾಡಿ ತಟ್ಟಬೇಕು. ವಿಷಯ ಅರ್ಥ ಆಯ್ತಾ? ಸಣ್ಣ ಉಂಡೆ ಮಾಡಬೇಕು. ಎಂತ ಇಲ್ಲ ನೋಡಿ, ಸಣ್ಣ ಉಂಡೆ ಮಾಡಬೇಕು, ಸಣ್ಣ ಉಂಡೆ ಮಾಡಿ ತಟ್ಟಬೇಕು. ಹೇಗೆ? ಹಾಗೆ. ಬರ್ಲಿ. ಹಾಗೆ ಬರ್ಲಿ. ಸಾಕು. ಅದಕ್ಕಿಂತ ದೊಡ್ಡದಾಗ್ತದೆ. ನಿಮ್ದು ಸಣ್ಣ ಕೈ ಅಲ್ಲ. ಮೆಲ್ಲ ಬಿಡಿ ನೋಡು, ಮೆಲ್ಲ ಬಿಡಿ. ಎಣ್ಣೆ ಕಾಯ್ತದೆ. ಒಂದು ಬಿಡಿಯಾ ನೋಡುವ. ಹಾಗೆಲ್ಲ ನಾನು ಹೇಳ್ತೆ. ಅದು ಹೇಗೆ ಗೊತ್ತಂದ್ರೆ, ಈಗ ಒಂದು ಹಿಡಿದು ಇಲ್ಲಿ ಎಣ್ಣೆಗೆ ಈಗ ಕೊಡ್ತೀನಿ. ಇಲ್ಲ ಕಾಯಿಲ್ಲ, ಸ್ವಲ್ಪ ಕಾಯಿ ಕೇಳಾರೆ. ಈಗ ಬಿಡ್ತಾರೆ, ರೆಡಿ ಆಗ್ತದೆ. ಈಗ ರೆಡಿ, ಎಣ್ಣೆ ಕಾಯ್ತಾ ಉಂಟು. ಎಣ್ಣೆ ಕಾಯ್ದ ತಕ್ಷಣ ಒಂದು ವಡವನ್ನು ಈಗ ಬಿಡ್ತಾರೆ. ಬಿಡಿ ನೋಡುವ ಬಣ್ಣಲಿ. ಮೆಲ್ಲ ಕೆಳಗಿನ ಬಿಡಿ, ಕಟ್ಟಬೇಕು. ಹಾಗೆ ಸಬಾಸ್. ನೋಡಿ ಗೆಳೆಯರೆ, ಹೀಗೆ ಇರಬೇಕು. ನೋಡಿ ಹೇಗೆ ಕಾಯ್ತಾ ಉಂಟು. ಸ್ವಲ್ಪ ಸ್ಟವನ್ನು ಮೆಲ್ಲ ಮಾಡುವ. ಹೇಗೆ ಕಾಯ್ತದೆ ನೋಡಿ. ಇನ್ನೊಂದು ರೆಡಿ ಆಗ್ತಾ ಉಂಟು. ಈಗ ತಟ್ಟಿ ಬಟ್ಟಿ ಹೊಡಿ. ಹೇಗೆ? ಹೋಯ್ ತಟ್ಟಿ ಬಟ್ಟಿ ಹೊಡೀರಿ ಮಾರೆ. ತಟ್ಟಿ ಎಣ್ಣೆಗೆ ಬಡೀರಿ. ಹೇಗೆ? ಎಣ್ಣೆ ಬಡೀರಿ. ನೋಡಿ ಗೆಳೆಯರೆ, ಅದ್ಭುತವಾಗಿರುವಂತಹ ಒಂದು ಸಾಬಕ್ಕಿ ವಡ ಸ್ಪೆಷಲ್. ಎಂತ ಸಾಬಕ್ಕಿ ವಡೆ ಕ್ಯಾಮಿಗೆ ವಾಯ ಎಂದ ಸಾಬಕ್ಕಿ ವಡೆ. 4 ಸಾಕು. ನೋಡುವ, ಟೇಸ್ಟ್ ನೋಡುವ ಹೇಗುಂಟ ಅಂತ ಹೇಳುವ. ನೋಡುವ, ಒಳ್ಳೆ ಮಾಡಿ ತಟ್ಟಿ ಬಿಡಿಯಿರಿ. ಒಬ್ಬ ಎಂತ ಒತ್ತುದು ಮಾರೆ. ಆಯ್ತು ಹೋಯ್ತು, ಕದಲಿತು.
ಕದಿಲಿ ಹೋಗಿದೆ ನೋಡಿ. ಇಂಟ್ರೆಸ್ಟ್ ನೋಡಿ, ಅದು ಅದ್ರ ಮೇಲೆ ಇಂಟ್ರೆಸ್ಟ್ ಫೋಕಸ್ ಕೊಡ್ತಾರೆ. ಸಾಕು ನಾಲ್ಕು ಸಾಕು. ಕಾಯ್ತು ನಾನು ಸೌಂಡ್ ಎಲ್ಲಿ ಸೌಂಡ್ ಬೇಕಲ್ಲ, ಸೌಂಡ್ ಕಾಯ್ಕೊಳ್ಳಿರಿ ಮಾರೆ, ಇಲ್ಲಾಂದ್ರೆ ಈಗ ಕಾಣ್ತಿದ್ದೇವೆ. ಹೇಳಿದ್ರೆ ಅದ್ಭುತವಾಗಿರುವಂತಹ ಸಾಬಕ್ಕಿ ವಡ ನೀವು ತಿಂದಿರ್ತೀರಾ? ಇಲ್ಲ, ಖಂಡಿತವಾಗಿ ನೀವು ತಿಂದಿರಲಿಲ್ಲ, ತಿಂದಿರು ಸಹ ಇರುವುದಿಲ್ಲ. ಯಾಕಂದರೆ ಸಾಬಕ್ಕಿ ವಡ ಸ್ಪೆಷಲ್ ಮಾಡಿದ್ದು ರೆಸಿಪಿ, ಯಾರು ಮಾಡಿರೋದಂಥ ಒಂದು ಸಾಬಕ್ಕಿ ವಡವನ್ನು ನಾವು ಮಾಡ್ತಾ ಇದ್ದೇವೆ. ನೋಡಿದರೆ ಒಂದು ಪಲ್ಟಿ ಮಾಡ್ತೇವೆ. ಹೇಗೆ ಆಗ್ತದೆ ನೋಡುವ ಸಾಬಕ್ಕಿ ವಡ, ಇವತ್ತಿನ ಸ್ಪೆಷಲ್ ವಡ ಹೇಗೆ ಸೇರ್ತಾ ಉಂಟು ಬಣ್ಣದಲ್ಲಿ ನೋಡಿದರೆ ನೀವು. ಇಲ್ಲಿ ಒಬ್ರು ನೋಡ್ತಿದ್ರೆ ಎಂತ ವಡ? ಸಾಬಕ್ಕಿ ವಡಕ್ಕೆ ಜಯವಾಗಲಿ ಹೇಳಿ. ಎಂತ ಸಾಬಕ್ಕಿ ವಡಕ್ಕೆ ಜಯ. ಮೆಲ್ಲ ಹಾಕಿ ಮೆಲ್ಲ ಮಾಡಿ, ಇಲ್ಲಾದ್ರೆ ಎಲ್ಲ ಬಿಡ್ತದೆ ಅದ್ರಲ್ಲಿ. ಬೆಂಡಾಯ್ತು ನೋಡಿ. ಇಲ್ಲದ ಕಾಯಿಲಿಲ್ಲ ಕೆಲವು ಕಾಯಿಲಿಲ್ವಾ ನೀವು ಹೇಗೆ ಕೇಳಿ ನಾ ಹೇಳ್ತೆ ನೋಡಿ. ಅದು ನೀವು ಹೇಗೆ ಕಾಯ್ದಿಲ್ಲ ಅಂತ ಹೇಳಿ ನೀವು ಬಿಟ್ಟದ್ದು ಲೇಟ್ ಆಯ್ತು, ಒಂದೇ ಸಲ ಬಿಡ್ಲಿಲ್ಲಲ್ಲ. ಆದರೆ ಒಂದು ಮಾತ್ರ ಕಾಯ್ದಿದ್ವಿ, ಮತ್ತೆ ಹೇಗೆ ಒಂದೇ ಸಲ ಬಿಡ್ಬೇಕಾದ್ರೆ ನಾವು ಚಟ್ಟೆ ಮಾಡಿ ಇಡ್ಬೇಕು. ಚಟ್ಟೆ ಮಾಡಿ ಇಡ್ಲಿಕ್ಕೆ ಆಗುದಿಲ್ಲ, ಇಟ್ರೆ ಅದು ತಾಳ್ತದೆ, ಕೆಳಗಡೆ ಕಟ್ಟಾಗಿ ಬೀಳ್ತದೆ, ಹಾಗೆ ಆಗುದಿಲ್ಲ. ನೋಡಿ ಸಾಬಕ್ಕಿ ವಡ ಸ್ಪೆಷಲ್ ರೆಸಿಪಿ ಇವತ್ತಿನದು. ತುಂಬ ಟೇಸ್ಟಿ ಆಗಿರುವಂತಹ ಒಂದು ಅದ್ಭುತವಾಗಿರುವಂತಹ ದಾದೆ ಎಂತ ಸಾಬಕ್ಕಿ ವಡ ರೆಡಿ ಆಗಿದೆ ಗೆಳೆಯರೆ. ಈಗ ನಾವು ತೆಗಿತೇವೆ. ತೆಗೀರಿ, ಎಣ್ಣೆಯಿಂದ ಇಲ್ಲಿ ಬರಬೇಕು, ಅದು ಬಣ್ಣದಲ್ಲಿ ತೇಲಿದಾಗೆ ಅಲ್ವಾ. ಪ್ಲೇಟಿಗೆ ಬಂದಿದೆ ಗೆಳೆಯರೆ ಸಾಬಕ್ಕಿ ವಡ. ಈಗ ಸ್ವಲ್ಪ ತಡವಾಗಿ ಟೇಸ್ಟನ್ನು ನೋಡುವ ಗೆಳೆಯರೆ, ಹೇಗೆ ಆಗಿದೆ ಎಂಬುದನ್ನು. ಹೌದಲ್ವಾ? ಹೌದು, ಟೇಸ್ಟ್ ನೋಡುವ. ಆಯ್ತು ಗೆಳೆಯರೆ, ಸ್ಪೆಷಲ್ ಆಗಿರುವಂತಹ ಸಾಬಕ್ಕಿ ವಡ ರೆಡಿ ಆಗಿದೆ. ಇವಾಗ ಟೇಸ್ಟ್ ನೋಡಿ. ಇವರು ನೆಗಡುದು ಮಾಡಿದ್ವಿ ಇವರೇ, ಮತ್ತೆ ನೆಗಡುದು ಇವರೇ. ಎಂತ ನೋಡುವಾಗ ಎಂತ ನಿಮ್ಗೆ ಎಂತ ನಿಮ್ದು ಎಕ್ಸ್ಪೆರಿಮೆಂಟ್, ನಿಮ್ದು ಅನುಭವ ಎಲ್ಲ ಹೇಳ್ಬೇಕು ಇಲ್ಲಿ. ಖುಷಿಯಾಗಿದೆ. ಫಸ್ಟ್ ಟೇಸ್ಟ್ ನೋಡಿ ಹೇಗೆ ಉಂಟಂತ. ಮುರಿದಿದ್ದಾರೆ. ಚಂದ ಉಂಟಾ? ಎಂತ ಹೇಳ್ತೀರಾ? ನಾನು ತಿಂದು ನೋಡಿದೆ. ನಾನು ತಿಂದು ನೋಡಿದ್ರೆ ಚಂದ ಉಂಟು ಅಂತ ಅರ್ಥ. ಬನ್ನಿ ಗೆಳೆಯರೆ, ನಾವು ಸಹ ಒಂದು ತಿನ್ನುವ, ಹೇಗೆ ಉಂಟು ನೋಡುವ ಗೆಳೆಯರು. ಬನ್ನಿ ಗೆಳೆಯರೆ, ಈಗ ನಾವು ತಿಂತೇವೆ, ಹೇಗೆ ಉಂಟು ನೋಡುವ. ಕ್ರಂಚ್ ಉಂಟು ಮಾಡಿ ಭಯಂಕರ, ಒಳ್ಳೆ ಕ್ರಂಚಿ ಆಗಿದೆ, ಒಳ್ಳೆ ಉಂಟು ಗೆಳೆಯರೆ. ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ, ಪಕ್ಕ ಭಾಳ ಟೇಸ್ಟ್ ಉಂಟು. ಅಮ್ಮ ಒಳ್ಳೆ ಆಗಿದೆ ಗೆಳೆಯರೆ, ಸೂಪರ್ ಆಗಿದೆ. ರುಚಿಗೆ ಬೇಕಾದಷ್ಟು ಸ್ನ್ಯಾಕ್ಸ್ಗೆ ಊಟ ಮಾಡುವಾಗೆಲ್ಲ ಒಳ್ಳೆ ಆಗ್ತದೆ. ಸಂಜೆ ಚಾದೊಟ್ಟಿಗೆ ಅಂತೂ ಮಳೆಗಾಲದಲ್ಲಿ ತುಂಬ ಚೆಂದ ಆಗ್ಬೋದು. ಚೆಂದ ಅಲ್ಲ, ತಿನ್ನಲಿಕ್ಕೆ ಒಳ್ಳೆ ಆಗ್ಬೋದು. ಚೆಂದ ಉಂಟು, ಬೆಸ್ಟ್ ಆಗಿದೆ, ಒಳ್ಳೇದಾಗಿದೆಲ್ಲ. ನೀವು ಸಹ ಟ್ರೈ ಮಾಡಿ ಅಂತ ಹೇಳಿ, ನೀವು ಸಹ ಟ್ರೈ ಮಾಡಿ ಅಂತ ಹೇಳಿ, ನೀವು ಸಹ ಟ್ರೈ ಮಾಡಿ, ಹೀಗೇನೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್, ನಮ್ಮ ವಿಡಿಯೋ ಇನ್ನೂ ಸಹ ನೋಡ್ಬೇಕಿದ್ರೆ ಇನ್ನು ಸಹ ನಮ್ಮ ವಿಡಿಯೋವನ್ನು ನೋಡಿ, ಇನ್ನು ಸಹ ವಿಡಿಯೋವನ್ನು ನೋಡ್ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ಶಾಲೆಯಲ್ಲಿ ಪಾಠ ಪುಸ್ತಕ ಓದಿದಾಗ ಇನ್ನು ಸಹ ನೋಡ್ಬೇಕಾದ್ರೆ ವಿಡಿಯೋ ನೋಡ್ತೇನಲ್ಲ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಇನ್ನಷ್ಟು ಪ್ರೋತ್ಸಾಹ ಮಾಡಿ, ಟಾಟಾ ಮಾಡಿ ಮಾರೆ, ಹೋಗುದು ಸಾಕು, ಬಾಯ್.